ನಾನು ಹುಡ್ಕೊಂಡು ಒಬ್ರು ಫ್ಯಾನ್ ಬಂದಿದ್ದಾರೆ. ಏನ್ ನಿಮ್ಗೆ ನಿಮ್ಮ ಹೆಸರೇನು ನೀವು ನಮ್ ಸಬ್ಸ್ಕ್ರೈಬರ್ ನೋಡಿ. ಹುಡಿಕೊಂಡು ಒಂದ್ ನಾಯಿ ಆದ್ರೂ ಬಂದೈತೆ ಜೀವನದಲ್ಲಿ. ಇಲ್ಲಿ ರಿವ್ಯೂ ಮಾಡ್ಬೇಕಾದ್ರೆ ಸೆಲ್ಫಿ ಬೇಕಾ ನಿಮ್ಗೆ, ಫೋಟೋ ಕೊಡ್ಬೇಕಾ, ಏನ್ ಬೇಕು ನಿಮ್ಗೆ, ಏನ್ ಬೇಕು? ಏನ್ ತೊಳೆದ ನನ್ ಮಗಂದು ಮೆತ್ತಗೆ ಐತೆ, ಹಿಡ್ಕೊಂಡ್ರೆ ಬಿಡಕ್ಕೆ ಮನ್ಸ್ ಬರ್ತಾ ಇಲ್ಲ. ಏನ್ ಬೇಕು ನಿನಗೆ? ಏನಿಲ್ಲ, ಸೆಲ್ಫಿ ಕೊಟ್ಟಾಯ್ತು, ನೀನ್ ನನ್ ಫ್ಯಾನ್ ಫಾಲೋವರ್. ಕಮ್ ಟು ಜಾಯಿನ್. ಓಕೆ, ಈಗ ಹೋಗು. 248cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ DHOC ಅಂದ್ರೆ ಡ್ಯುಯಲ್ ಓವರ್ ರೇಟೆಡ್ ಕ್ರ್ಯಾಂಕ್ ಶಾಫ್ಟ್ಸ್ ಅಂತ. ಪವರ್ ಕಾನ್ಫಿಗರೇಷನ್ ನೋಡ್ಬೇಕಂದ್ರೆ 30 HP 9000 RPM 25 Nm ಟಾರ್ಕ್ 700 and 250 RPM ಅಂತ ಬರುತ್ತೆ ಇದರಲ್ಲಿ. ಅದ್ರ ಡಿಸೈನ್ ಬಗ್ಗೆ ನೋಡ್ಬೇಕಂದ್ರೆ ಕಂಪ್ಲೀಟ್ ಶಾರ್ಪ್ ಎಡ್ಜಸ್ ನೋಡಿ, ಕಾಣ್ತಾ ಇದೆಯಲ್ಲ, ಕಂಪ್ಲೀಟ್ ಶಾರ್ಪ್ ಎಡ್ಜಸ್. ಫುಲ್ ಡಿಸೈನ್ ಚೇಂಜ್ ಆಗಿದೆ. ಮುಂದೆ DRLs ಕೂಡ ಚೇಂಜ್ ಮಾಡಿದ್ದಾರೆ. ಮಡ್ಗಾರ್ಡ್ ಒಂದ್ ಬಿಟ್ಟು ಮಡ್ಗಾರ್ಡ್ ಹಂಗೆ ಇದೆ. ಕಲರ್ ಕೂಡ ಇದರಲ್ಲಿ ಆಕ್ಚುಲಿ ಕಲರ್ಸ್ ಬಂದ್ರೆ ಸಿಲ್ವರ್, ಬ್ಲಾಕ್ ಮತ್ತೆ ಆರೆಂಜ್ 3 ಕಲರ್ ಬಂದೇ ಬರುತ್ತೆ. ಆರೆಂಜ್ ಅಂದ್ರೆ ನಿಮ್ಗೆ ಗೊತ್ತು, ಪವರ್ ಅಂತ, ಪವರ್ಫುಲ್ ಆಗಿರುತ್ತೆ. ಸಸ್ಪೆನ್ಷನ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ WP Apex 30mm USD ಫೋಕ್ಸ್, ರೇರ್ ಅಲ್ಲಿ WP ಮೋನೋಶಾಕ್ ಅಂತ ಬರುತ್ತೆ ನಿಮ್ಗೆ. ಇದು ನೋಡಿ DRLs ಕೊಟ್ಟಿದ್ದಾನೆ. ಸೆಕೆಂಡ್ ಆನ್ ಮಾಡೋಣ ನೋಡಿ. ಇದು ಡೇ ಲೈಟ್ DRLs. ಎಕ್ಸಾಸ್ಟ್ ಇದೆ ನೋಡಿ. ಮುಂಚೆ ಬರ್ತಾ ಇದ್ದಿದ್ ಗಾಡಿಲಿ ಅಂಡರ್ ಬೆಲಿ ಎಕ್ಸಾಸ್ಟ್ ಇತ್ತು. ಸೊ ಇಲ್ಲಿ ಇದೆಯಲ್ಲ, ಇಲ್ಲಿಂದ ಎಕ್ಸಾಸ್ಟ್ ಮುಂಚೆ ಎಲ್ಲ ಇಲ್ಲಿ ಇಷ್ಟಕ್ಕೆ ಇದಾಗ್ಬಿಡ್ತಾ ಇತ್ತು ಅಂಡರ್ ಬೆಲಿ ಎಕ್ಸಾಸ್ಟ್. ಯಾಕೆ ಇದು ತುಂಬಾ ಹೀಟ್ ಅನ್ಸುತ್ತೆ ಅಂದ್ರೆ, ಸೊ ಸಿಂಗಲ್ ಸಿಲಿಂಡರ್ ಇದು ಸ್ಪೆಸಿಫಿಕೇಶನ್ ನೋಡ್ತೀನಿ ಅಂದ್ರೆ ಇದು ಲಿಕ್ವಿಡ್ ಕೂಲ್ಡ್ 4 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್. ಇದು WP USD ಫೋಕ್ಸ್ ಅಂತಾರೆ ಇದಕ್ಕೆ. ಇಲ್ಲಿ ಹಾಕಿದ್ದಾರೆ ನೋಡಿ, WP USD ಫೋಕ್ಸ್ ಅಂತ. ಟೈರ್ ಸೈಜ್ ಬಂದು 150/60 ಸೆಷನ್ ಟೈರ್ ಬರುತ್ತೆ. ಟೈರ್ ಬಂದು 110/70 ಸೆಷನ್ ಟೈರ್ ಬರುತ್ತೆ. 180 mm ಬರುತ್ತೆ. ಇದು ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಮುಂಚೆ ಇದು ಟಚ್ ಆಗ್ತಾ ಇತ್ತು, ಇದೇನು ಅಷ್ಟಕ್ಕಷ್ಟೇ ಟಚ್ ಆಗಲ್ಲ. ಸೊ ಇದು ನೇಕೆಡ್ ಸ್ಪೋರ್ಟ್ಸ್ ಆಗಿರೋದ್ರಿಂದ ಸ್ವಲ್ಪ ಈಸಿ. ಆಮೇಲೆ ಕಾರ್ನರಿಂಗ್ಸ್ ನಾನು ಇವಾಗ ನೋಡಿದ್ರಿ ಗೊತ್ತಾ ವಿಡಿಯೋಸ್, ಕಾರ್ನರಿಂಗ್ಸ್ ಮಾಡಕ್ಕಾಗಿದೆ. ಒಳ್ಳೆ ಕಾನ್ಫಿಡೆನ್ಸ್ ಕೊಡುತ್ತೆ. ಸ್ವಲ್ಪ ನನ್ ಟೈರ್ ಸ್ವಲ್ಪ ಫ್ಲಾಟ್ ಇರೋದ್ರಿಂದ ಒಂದು ಕಾನ್ಫಿಡೆಂಟ್ ಹೊಟ್ಟೋಗ್ಬಿಡುತ್ತೆ. ಸೊ ಇದಕ್ಕೆ ಬೈಬ್ರೆ ಫ್ರಂಟ್ ಮತ್ತೆ ರೇರು. ಎಕ್ಸಾಸ್ಟ್ ನೋಟ್ ಕೂಡ ಬ್ಯೂಟಿಫುಲ್ ಆಗಿ ಬರುತ್ತೆ. ಅರೌಂಡ್ ಇದ್ರ ಮೈಲೇಜ್ ನೋಡ್ತೀನಿ ಅಂದ್ರೆ 30-35 ಕಿಲೋಮೀಟರ್ ಕೊಡುತ್ತೆ ಒಂದು ಲೀಟರ್ಗೆ. ಚಾಡ್ತೀನಿ ಅಂದ್ರೆ ಅರೌಂಡ್ ಏನಿಲ್ಲ ಅಂದ್ರೆ ನಿಮ್ಗೆ ಒಂದು 25 ಮ್ಯಾಕ್ಸ್ ಟು ಮ್ಯಾಕ್ಸ್ ಬರೋದು ಹೆಚ್ಚು. ಯಾಕಂದ್ರೆ ಇನಿಷಿಯಲ್ ಪಿಕಪ್ ಇರೋದ್ರಿಂದ ನಿಮ್ಗೆ ಸ್ವಲ್ಪ ಅಲ್ಲಿಗೆ ಹೋಗ್ಬಿಡುತ್ತೆ, ಎಳ್ದಾಕ್ಬಿಡುತ್ತೆ ಅನ್ಕೊಳ್ರಿ. ಇನ್ನ ಎಕ್ಸಾಸ್ಟ್ ಅನ್ಕೊಂಡು ಹೋಯ್ತೀನಿ ಅನ್ನೋದಿತ್ತು ಅಂದ್ರೆ ರಾಕೆಟ್ ಏನ್ ನೋಡ್ತಾ ಇದ್ದೀರಲ್ಲ, ಇದು ಫುಲ್ ಎಕ್ಸ್ಪೋಸ್ಡ್ ಓಪನ್ ಆಗಿ ಕೊಟ್ಟಿದ್ದಾರೆ. ಧೂಳಿಗಿಳಿತ್ತು ಅನ್ನೋದಿತ್ತು ಅಂದ್ರೆ ನೀವು ಕ್ಲೀನ್ ಮಾಡ್ಕೊಳಕ್ ಈಸಿ ಆಗುತ್ತೆ. ಇದು ಮೇಂಟೆನೆನ್ಸ್ ವಿಚಾರಕ್ಕೆ ಬಂತು ಅಂದ್ರೆ ಒಂದು 2,500-3,000 ರೂಪಾಯಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಸರ್ವಿಸ್ ಮೇಂಟೆನೆನ್ಸ್ ಆಗ್ಬೋದು. ಬಟ್ ಇದು ನನಗೆ ಓಡಿಸ್ಮೇಲೆ ಏನ್ ಅನ್ನಿಸ್ತು ಅಂದ್ರೆ ಇದು ಶಾರ್ಟ್ ಗೇರು. ಅವಾಗ ಸಿಟಿಲಿ 3 ಗೇರ್ ಅಪ್ ಡೌನ್ ಮಾಡ್ತಾನೆ ಇರಬೇಕು, ಅಲ್ಲಿ ಹೀಟ್ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ ನನಗೆ. ಈಗ ಸಿಟಿ ಕಾಮನ್ ಹಳ್ಳದಿಂಡೆ ಅಥವಾ ಯಾವನೋ ಅಡ್ಡೌನ್ ಹೋಗ್ತಾ ಇರ್ತಾನೆ ಅಥವಾ ಏನೇನೋ ಆಗ್ತಾ ಇರ್ತದೆ. ಸೊ ಅವಾಗ ಗೇರ್ ಡೌನ್ ಮಾಡ್ಲೇಬೇಕಾಗತ್ತೆ ನಾವು. ಸೊ ಬನ್ನಿ ಹೊರಡುವ ಸಮಯ. ಇದ್ರ ಎಕ್ಸಾಸ್ಟ್ ನೋಟ್ ಕೇಳ್ತೀನಿ ಅಂದ್ರೆ ಸ್ಟ್ಯಾಂಡ್ ಎತ್ತಬೇಕಾಗತ್ತೆ, ಕೂತ್ಕೊಂಡೆ ಎತ್ಬಿಡೋಣ ಇನ್ನೊಂದ್ಸತಿ. ಇದ್ರ ಎಕ್ಸಾಸ್ಟ್ ನೋಟ್ ಕೇಳ್ತೀನಿ ಅಂದ್ರೆ ನೀವು ಸ್ಟ್ಯಾಂಡ್ ಎತ್ತಬೇಕಾಗತ್ತೆ. ಪಕ್ಕ ಲಾಕ್ ಆಗಿ ಹೋಗ್ಬಿಡ್ತೀವಿ. ಜಾಸ್ತಿ ಹೊತ್ತು ಇರಬಾರ್ದು ಇಲ್ಲಿ, ಯಾಕಂದ್ರೆ ಕಣ್ಣಿಗೆ ಬೀಳ್ತಾ ಇರ್ತೀವಿ. ಕಣ್ಣಿಗೆ ಬಿದ್ರೆ ಗೊತ್ತಲ್ಲ, ಹಾಳಾಗ್ಬಿಡ್ತೀವಿ. ಅಯ್ಯೋ ಯಾಕೆ ಹಿಂಗೆ. ಇನ್ನು ಸರ್ವಿಸ್ ವಿಚಾರಕ್ಕೆ ಬಂತು ಅಂದ್ರೆ KTM ಶೋರೂಮ್ ಅಲ್ಲಿ ಸ್ವಲ್ಪ ಸರ್ವಿಸ್ ಮಾಡ್ಬೇಕಾದ್ರೆ ಮಕ್ಕರ್ ಮಾಡೋದು ಜಾಸ್ತಿ. ಯಾಕೆ ಹಿಂಗೆ? KTM ಶೋರೂಮ್ ಅಂತ ಅಲ್ಲ, ಎಲ್ಲಾ ಶೋರೂಮ್ ಅವರು ಅಷ್ಟೇನೆ. ಇವ್ರ ಗಾಡಿ ಏನೋ ಕೊಡ್ತಾರೆ, ಬಟ್ ಸರ್ವಿಸಿಂಗ್ ಅಲ್ಲಿ ಮಕ್ಕರ್ ಮಾಡ್ತಾರೆ, ಐಫೋನ್ ತರ. ಯಾರೇ ಅದು? ಸೈಲೆನ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್.